ಠೇವಣಿಗಳನ್ನ ಇಟ್ಕೊಂಡು ಅವ್ರದವ್ರೆ ಸಾಲ ಕಟ್ಕೊಂಡು ಅದನ್ನ ತೀರಿಸ್ಕೊಂಡು ಸಾಲ ಕಟ್ಕೊಂಡು ತೀರಿಸ್ಕೊಂಡು ಏನೋ ಒಂದು ಸಂಸ್ಥೆನ ನಡ್ಸ್ಕೊಂಡು ಹೋಗೋ ಟೈಮಲ್ಲಿ ಇಂಥವು ಒಳಗೆ ಹೋಗ್ಬಿಟ್ರೆ ಒಳಗೆ ಸೇರ್ಕೊಂಡ್ಬಿಟ್ರೆ ಲಾಭ ಮಾಡ್ಕೊಂಡ್ಬಿಟ್ರೆ ಲಾಭದ ಪರವಾಗಿನೇ BDCC ಬ್ಯಾಂಕ್ ಇದೆ ಅನ್ನೋ ನಿಟ್ಟಿನಲ್ಲಿ ಮಾತಾಡ್ತಾ ಹೋಗ್ಬಿಟ್ರೆ ರೈತ ಎಲ್ಲ ಹೋಗ್ಬೇಕು. ರೈತರಿಗೆ ನೋಡ್ರಿ, ಮೊದಲನೇದಾಗಿ ಇಲೆಕ್ಷನ್ ಸಂದರ್ಭದಲ್ಲಿ ಸಾಕಷ್ಟು ಮಾತಾಡಿದ್ರು ಎಲ್ಲರೂ, ಒಬ್ರು ಅಂತಲ್ಲ ಎಲ್ಲರೂ. ಎಲ್ಲ ಇವತ್ತು ಕಚ್ಚೆಯವ್ರು ಇರ್ಬೋದು, ಇವತ್ತು ನಮ್ಮ ಬಾಲ್ಚ ಜಾರಕಿಹೊಳಿ ಇರ್ಬೋದು, ಎಲ್ಲರೂ ರೈತರಾಗಿದ್ದೀವಿ ಏನೆಲ್ಲ ಮಾಡ್ತೀವಿ ಹೀಗೆ ಅಂದ್ರು. ಈಗ ನೋಡಿದ್ರೆ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ 40,000 ನಮಗೆ ಕೊಡ್ಲಿಕ್ಕೆ ಆಗಲ್ಲ, ಅದು ಒಂದು ಎಕರೆಗೆ ಅಂದಾರೋ ಅದು ಗೊತ್ತಿಲ್ಲ, ಎಕರೆ ನಾವು ಇಟ್ಕೊಳ್ಳೋದು ಎಕರೆಗೆ ಒಂದು 40,000 ಕೊಡ್ತೀವಿ ಅಂತ ಅಂದಿದ್ದಾರೆ. 40,000 ಏನಾಗ್ತದೆ ಪಾಪ ರೈತನ ಬದುಕ? ಹೌದು, ಅದನ್ನ ವಿಚಾರ ಎಷ್ಟು ಖರ್ಚು ಬರ್ತದೆ. ಒಂದು ಟನ್ ಕಬ್ಬ ನಾವು ಬೆಳಿಬೇಕಾದ್ರೆ ಮಿನಿಮಮ್ 4,000 to 5,000 ರೂಪಾಯಿ ಖರ್ಚು ಬರ್ತದೆ. ಇಡೀ ಭೂಮಿ ತುಂಬ ಒಂದು ಎಕರೆಗೆ ಎಷ್ಟು ಬರಬಾರ್ದು? 60,000 to 70,000 ಸಹಜ 1,00,000 ಸಮಿತಿ ಖರ್ಚು ಬರ್ತದೆ ಅಂತ ರೈತ ಸ್ವತಃ ಅನುಭವಿಸ್ತಾರೆ ಹೇಳ್ತಾ ಇದ್ದಾರೆ. ಇವ್ರು ಕೊಡಿದ್ರೆ 40,000 ರೂಪಾಯಿ, ಇಲ್ಲ 45,000 ರೂಪಾಯಿಗೆ ಎಲ್ಲಿ ಹೋಗ್ಬೇಕು ರೈತಮ್ಮ? ಹೌದು. ಆಮೇಲೆ ಅವ್ರಿಗೆ ಕೊಡ್ಬೇಕನ್ನೋದು ಈಗಾಗಲೇ ಅಪೆಕ್ಸ್ ಬ್ಯಾಂಕ್ ನಮ್ಮ ಗುಂಡಣ್ಣ ಕಮತೆ ಅವ್ರ ವಕೀಲರು ಡಾಕ್ಯುಮೆಂಟ್ಸ್ ತಂದು ತೋರಿಸಿದ್ರು. ಅವರು 80,000 to 90,000 ರೂಪಾಯಿ ಒಂದು ಎಕರೆ ಕೊಡಬೇಕು ಮಿನಿಮಮ್. ಇವತ್ತು ಒಂದು ಕಬ್ಬು ಬೆಳೆಯುವಂತ ಭೂಮಿ 50 to 60 ಲಕ್ಷ ಪಡ ಕೆಲವು ಕೋಟಿ ಗಂಟಲು ಹೋಗ್ತದ. ಅದಕ್ಕೆ ಆ ವ್ಯಾಲ್ಯೂಷನ್ 1 ಲಕ್ಷ ಯಾಕೆ ಕೊಡಬಾರ್ದು ಅಂತ ಪ್ರಶ್ನೆ ಮಾಡಿದರು. ಅದು ಸತ್ಯ ಅನಿಸ್ತು ನನಗದು. ಮತ್ತು ಆ ದಿವಸದಲ್ಲಿ ಇವ್ರು ಹೇಳೋದು ನೋಡಿದ್ರೆ ಮತ್ತು ರೈತ 40,000 ಕೊಟ್ರೆ ಮತ್ತೆ ರೈತ BDCC ಬ್ಯಾಂಕ್ ಯಾಕೆ ಹೋಗ್ಬೇಕು? ಅಲ್ಲ ಸರ್, ಅವರು ಏನಂತೀರ ನೀವು, ಬಡ್ಡಿ ತುಂಬಲ್ವಾ ರೈತರು? ಪ್ರಶ್ನೆ ಇಲ್ಲಿದೆ. ಅದಕ್ಕೆ ಕೊಟ್ಟು ನಮ್ಗೆ ಲಾಭ ಇಲ್ಲ ನಂಗೆ ಮಾತಾಡ್ತಾ ಇದ್ದಾರೆ. ಬಟ್ ಆದ್ರೂ ಕೂಡ ಗಂಟು ವಾಪಸ್ ಆಗತ್ತಲ್ಲ ಸರ್? ಗಂಟು ವಾಪಸ್ ಆಗ್ತದೆ. ಠೇವಣಿದಾರ ಯಾರು ಸರ್? ಅದ್ರ ಜೊತೆಗೆ ಠೇವಣಿದಾರ ರೈತ, ಅವನ ಮೇಲೆ ಅದ್ರ ಜೊತೆ ಇವರು ಉಳಿದವ್ರು ಠೇವಣಿ ಇಡ್ತಾ ಇದ್ದಾರೆ. ನನಗಿನವ್ರು ಕೇವಲ ರೈತನ ದುಡ್ಡಿನಿಂದ 6,000 ಕೋಟಿ ಆಗಿಲ್ಲ ಅಂತ ಅವರ ವಾದದ. ಆದ್ರೆ ರೈತ ಠೇವಣಿ ಹಿಡಿಕಿತ್ತು ಅಲ್ಲಿ ಸರ್ಕಾರಗಳು ಜವಾಬ್ದಾರಿ ವಹಿಸಿಕೊಂಡು ನಬಾರ್ಡ್ ಮತ್ತು ಇನ್ನೊಂದು ಮೂಲಕ ಇವ್ರಿಗೆ ಸಾಲ ಕೊಡಪ್ಪ ಅಂತೇಳಿ ಅವ್ರು ತುಂಬ ಬಡ್ಡಿಯನ್ನು DCC ಬ್ಯಾಂಕ್ ಅವ್ರು ತುಂಬ್ತಾರ. ಮತ್ತೆ RBI ಇದೆ ಅಲ್ಲ ಸರ್, ಟ್ಯಾಕ್ಸ್ ಕೂಡ ತುಂಬ್ತಾ ಇದೀವಿ. RBI is going to look after the bank's wealthiness. ಅದ್ರ ಹೆಲ್ತ್ ಐತೆ ನಿಮ್ ಬ್ಯಾಂಕ್ ಮೇಂಟೆನೆನ್ಸ್ ಮಾಡೋ ಸಲುವಾಗಿ ದುಡ್ಡು ಕೊಟ್ಟು ಕೊಡ್ತಾರು. ಕೊಡದೆ ಮತ್ತೆ ಬ್ಯಾಂಕ್ ಹಿಡಿದಂಗೆ ಸೂರ್ಯ ಬಡ್ಡಿ ಕೊಡ್ರಿ 80,000 ಪ್ರತಿ ಇವ್ರಿಗೆ ರೈತರಿಗೆ ಅಂದಾಗ ಮತ್ತೆ ಜವಾಬ್ದಾರಿ ಹೊರಬೇಕಾಗಿತ್ತು. ಯಾರು ಹೇಳಿದಾರೆ ಅವ್ರು ಹೊರಬೇಕಾದಲ್ಲ. ಸ್ಟೇಟ್ ಗೌರ್ಮೆಂಟ್ ಹೇಳಿ, ಸೆಂಟ್ರಲ್ ಗೌರ್ಮೆಂಟ್ ಹೇಳಿ. ಅದ್ಯಾಕಂದ್ರೆ ಲಾಭ ಇಲ್ಲಾಂದ್ರೆ ಕೇಳಿಕ್ ಹಕ್ಕದಲ್ಲ DCC ಬ್ಯಾಂಕ್ದವ್ರಿಗೆ. ಅಲ್ಲಾರೆ ನೀವು ಹೇಳ್ಬೇಕಾದ್ರೆ ನಾವು ಶೂನ್ಯ ಬಡ್ಡಿ ಮೇಲೆ ಕೊಟ್ಟಿದ್ದೀವಿ, ನೀವು ಅದು ಬಡ್ಡಿ ಕೊಡ್ಲಿ ಅಂತ ಹೇಳಕ್ ಹಕ್ಕದ. ಅಲ್ಲ ಸರ್, ನಾನೇನ್ ಕೇಳ್ತೀನಿ, ರೈತರ ಪಾಲಕ್ ಬಂದಾಗ ಗೌರ್ಮೆಂಟ್ ಕೇಳಿ, ಹೌದಾ? ಇಲ್ಲ ನೀವು CM ಕೇಳ್ರಿ, PM ಕೇಳ್ರಿ ಅನ್ನುವಂಥ ಮಾತು ಬರುತ್ತೆ ಅಲ್ವಾ? ಅದೇ ಬೇರೆಯವರಾದ್ರೆ ಆಯ್ತಪ್ಪ ತಗೊಂಡು ಬಂದ್ಬಿಡ್ತೀನಿ. ಇನ್ನೊಂದು ಅಡ್ಜಸ್ಟ್ಮೆಂಟ್ 100 ಕೋಟಿಗೆ 100 ಕೋಟಿ